ನನ್ನ ಮಗಳು ಗಂಡನ ಮನೆಗದಿ ಹಂಗವಳು ಏನೋ ನಾಕಾಣೆ. ಸಂದಕ್ಕಿದ್ರೆ ಏನೋ ನನಗೂ ಸಮಾಧಾನ ಆಯ್ತದೆ. ಸಂದಕ್ಕಿಲ್ಲ ಅಂತ ಹೇಳಿದ್ರೆ ನನಗೆ ಏನಪ್ಪ ಮಾಡಲಿ. ಅವಳಿಗೆ ಅಲ್ಲವಳೆ ನಾನು ಇಲ್ಲಿವ್ನಿ, ಅಲ್ಲಿ ಏನಾದರೂ ಗೊತ್ತಾಗಕ್ಕಿಲ್ಲ. ನನ್ನ ಮಗಳಿಗೆ ಏನಾರ ಒಂಚೂರು ಸೇಫ್ಟಿಗೆ ಏನಾರ ಮಾಡಬೇಕಿತ್ತು ನಾನು. ಹೋದವಳೆ ಏನೋ ಮಾಡ್ಕೊತಾಳೆ ಅಂತ ಅಂದ್ಕೊಂಡ್ರೆ ಎಂಥ ಕತೆ ಮಾಡ್ಕೊತಾವೆ ಇವು ಹೆಣ್ಮಕ್ಳು ಅಂದರೆ ಹೇಳಿದ್ ಕೇಳೋಕ್ಕಿಲ್ಲ. ಯಾರ್ಯಾರನೋ ಹಿಂಗೆ ಎಲ್ಲವೂ ಪವು ಅಂತ ಹೋಗ್ಬಿಟ್ಟು ಈಗ ಹಿಂಗೆ ಸಿಗಾಕೊಬಿಡ್ತವೆ. ಎತ್ತೋರ್ಗೆ ಬಿಟ್ರೆ ನಾವು ಎಲ್ಲ ಹುಡುಕಿ ಅದೇನು ಅಂತಾರಲ್ಲ ವಿಚಾರಿಸಿ ಮಾಡಿ ಮದುವೆ ಮಾಡ್ತೀವಿ. ಇವ್ರ ಲವ್ ಪವು ಅಂತ ಮಾಡ್ಕೊಬಿಟ್ಟು ಲೇ ಬುದ್ಧಿ. ಓ ಜಯಮ್ಮ, ಬಾರಿ ಜಯಮ್ಮ. ಏ ಅದು ಏನು ಅಂತ ಹೇಳಿದ್ರೆ ನಿನ್ನ ಬೀಗರು ಕಡವ, ಬೀಗರು ಬಡ್ಡಿ ಬಂಗಾರಮ್ಮನ ಗಂಡ ಆ ದೇವಸ್ಥಾನದಾಗ ಅವನಿ ನಾನು ನೋಡಿದೆ. ಹೌದೇನು? ಅದೆಲ್ಲೋ ತೀರ್ಥಯಾತ್ರೆ ಹೋಗವನೆ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು. ತೀರ್ಥಯಾತ್ರೆ ಹೋಗಿಲ್ವೇ? ಅವನು ತೀರ್ಥಕ್ಕೆ ಹೋಗಲ್ಲ, ಯಾತ್ರೆಗೆ ಹೋಗಲ್ಲ. ಅವೈ ಸುಮ್ಕಿನೇನಿಯ ಈ ಬಂಗಾರಮ್ಮನ ಕಾಟ ತಡ್ಕೊಳಕ್ ಆಗ್ದಿದಂಗೆ ಆ ಬಂಗಾರಮ್ಮನ ಸವಾಸ ಬ್ಯಾಡವೇ ಬೇಡ ಅಂತ ಹೇಳ್ಬಿಟ್ಟು ಎತ್ತನ ಹೊಂಟೋಯ್ತಿತ್ತಾನ ಅಷ್ಟೇ. ತಿಂಗಳು ಸುಮ್ಮನೆ ಸುಳ್ಳು ಹೇಳ್ತಾನೆ. ಆಮೇಕಿಂದ ಇಲ್ಲ ತೀರ್ಥಯಾತ್ರೆಗೆ ಹೋಗಿದ್ದೆ ಅಂತ. ಈಗ ನಾನು ಕಣ್ಣಲ್ಲಿ ನೋಡ್ಬಿಟ್ಟೇನಿಯ ಬಂದೀವ್ನಿ. ಹೌದೇ? ಹೋಗತ್ತಾನೆ. ಬಂಗಾರಮ್ಮನೆ ಪೋರ್ಟ್ ಪೇಂಟ್ ಏನ್ಕೊಂಡಿದ್ದೆ. ಬಂಗಾರಮ್ಮನ ಗಂಡ ಇನ್ನೂ ಸರಿಯಾಗೇನಿ ಅವನೇ. ಇದ್ರೆ ಇರಲಿ ಬಿಡು. ಈಗ ನಾವು ತಾನೇನೇ ಏನು ಮಾಡೋಕ್ಕಾಯ್ತದೆ. ಹೆಂಗೋ ಏನೋ ಮಾಡ್ಕೊಂಡು ಹೋಗ್ಲಿ. ನಿನಗೆ ಅದಕ್ಕೆ ನಿನ್ನ ತಲೆ ಇಲ್ಲ ಅನ್ನೋದು ನೋಡು. ಬಂಗಾರಮ್ಮನ ಆಸ್ತಿ ಎಲ್ಲನೂ ಏನು ಬಂಗಾರಮ್ಮನ ಹೆಸರನಾಗಿಲ್ವಂತೆ, ಎಲ್ಲನೂ ಬಂಗಾರಮ್ಮನ ಗಂಡನ ಹೆಸರನಾಗೇನಿ ಐತಂತೆ. ಆದರೆ ಒಯ್ಯ ಒಸಿ ಹಂಗೇನಿಯ ಪುಕ್ಲ. ಅದಕ್ಕೆ ನೀನಿಯ ಹೆಂಗೋ ಆಡ್ತಾನೆ. ಅವಳಿಗೆ ಎದ್ರಕೊಂಡು ಅವಳು ಬಾಯಿ ಬಜಾರಿಗೆ ಎದ್ರಕೊಂಡು ಸುಮ್ಮನೆ ಊರೂರು ಅಲ್ಕೊಂಡಿರ್ತಾನೆ. ಆಸ್ತಿ ಇನ್ನೇನು ಬರ್ಕೊಡು ಅಂದ್ರೂ ಬರ್ಕೊಟ್ಟಿಲ್ಲ ನೋಡು. ಇಷ್ಟ್ರಾಗೆ ನೀ ಆಸ್ತಿ ಎಲ್ಲ ಬರ್ಸ್ಕೊಬಿಡ್ತಾರೆ. ಆಮೇಕಿಂದ ನಿನ್ನ ಮಗಳಿಗೂ ನೀನು ಒಳಿಯಂಗ ಕೈಗೆ ಚಿಪ್ಪೇ ಗತಿ ನೋಡು. ಬಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅವ ಹಿಂಗೆ ಕರ್ಕೊಂಡು ಬಂದು ಮೊಮ್ಮಗುನೆಲ್ಲ ತೋರಿಸಿ ಪಿರುತಿಂದ ಮಾತಾಡ್ಸು. ಏನಾರ ಒಸಿ ಅವ ಹಿಂಗೂ ಖುಷಿ ಆಯ್ತದೆ. ಅಂದರೆ ನನ್ನ ಮಗಳ ಹೆಸ್ರಿಗೆ ಏನಾರ ಬರ್ಕೊಡ್ತಾನೆ ಅಂತನೇ. ಮಗಳ ಹೆಸ್ರು ಬರ್ಕೊಡ್ಲಿಲ್ಲ ಅಂತಂದರೆ ಯಾರೋ ಒಬ್ಬರ ಹೆಸ್ರಿಗೆ ಮೊಮ್ಮಗುನ ಹೆಸ್ರಿಗೆ ಬರ್ಕೊಡ್ಲಿ ಬಿಡು. ಬ್ಯಾಡ ಅಂದವ್ರು ಯಾರು ನೋಡು. ದೇವಸ್ಥಾನದಾಗ ಕುಂತವನೆ ಸರನ್ ಬಾ, ಒಳ್ಳೆ ಚಾನ್ಸ್ ಸಿಕ್ಕೈತೆ. ಇಲ್ಲ ಅಂತ ಹೇಳಿದ್ರೆ ಆ ಬಂಗಾರಮ್ಮನ ಮನೆಗೆ ಹೋದ ಅಂತ ಹೇಳಿದ್ರೆ ಕಾಯ್ಕೊಂಡು ಕುಂತವ್ರು ಅವ್ರಂತೂ ಆಸ್ತಿ ಪಾಸ್ತಿ ಎಲ್ಲ ಬರ್ಸ್ಕೊಳಕ್ಕೆ ಅಂತ ಹೇಳ್ಬಿಟ್ಟು. ಹೂನಿ, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಈ ಬಂಗಾರಮ್ಮ ಆಸ್ತಿ ಪಾಸ್ತಿ ಎಲ್ಲ ಬರ್ಸ್ಕೊಬಿಟ್ರೆ ಏನು ಗತಿ, ಏನು ಮಾಡೋದು ಎತ್ತ ಅಂತ ಹೇಳ್ಬಿಟ್ಟು. ಸರಿಯಾಗೇನೇ ಹೇಳ್ತಾ ಇದೆಯಾ ನೀನು ಹೇಳೋದು. ಸರಿಯಾಗೇನೇ ಐತೆ. ಆಸ್ತಿ ಪಾಸ್ತಿ ಎಲ್ಲನೂ ಬರ್ಸ್ಕೊಬಿಡ್ತಾಳೆ ಬಂಗಾರಮ್ಮ. ಈಗೆಲ್ಲ ಪ್ಲಾನ್ ಮಾಡ್ತಾ ಇರ್ತಾಳೆ ನೋಡು. ನೋಡಿ ಹೋಗೋಣ, ಹೋಗ್ಬಿಟ್ಟು ಹಿಂಗೆಲ್ಲ ನಡೆದಿರೋ ವಿಚಾರ ಎಲ್ಲ ಹೇಳಿ ಮನೆ ಕರ್ಕೊಬಿಟ್ಟು ಬಂದು ಏನಾರ ಒಬ್ಬಿಟ್ಟು ಅಡುಗೆ ಹಾಕ್ಬಿಟ್ಟು ಏನಾರ ಒಂದು ನಯಸ್ಸಾಗಿ ಮಾತಾಡೋಣ ನೋಡಿ. ಬಾ. ಅಯ್ಯೋ ದೇವ್ರೇ, ಎಂಥ ಗತಿ ಕೊಟ್ಬಿಟ್ಟೆ ನನಗೆ. ಕೊಡೋದೆಲ್ಲ ಕೊಟ್ಬಿಟ್ಟು ಮೊದಲನೇ ಹೆಂಡ್ತಿ ಬೇಡ ಅಂತ ಹೇಳ್ಬಿಟ್ಟು ಇವಳನ್ನ ಕಟ್ಕೊಂಡು ಎಷ್ಟೆಲ್ಲ ಅನುಭವಿಸ್ತಾ ಇದ್ದೀನಿ ನಾನಂತೂ. ಇದೆಲ್ಲ ಬೇಕಿತ್ತ ನನಗೆ? ಬೇಕಿತ್ತ ಹೇಳು? ಬೇಕಿರಲಿಲ್ಲ. ಈ ವಯಸ್ಸಾಗಿ 1ನೇ ಮದುವೆ ಮಾಡ್ಕೊಂಡೆ, 2ನೇ ಮದುವೆ ಮಾಡ್ಕೊಂಡೆ, 3ನೇ ಮದುವೆ ಮಾಡ್ಕೊಂಡೆ. ಏನೋ ಹೆಂಡ್ತಿರು ಒಳ್ಳೆಯರು ಸಿಗ್ತಾರೆ ಅಂದರೆ ಯಾರೂ ಒಳ್ಳೆಯರು ಸಿಗಲ್ಲ. ಎಲ್ಲ ಕೆಟ್ಟೋರೇ ಸಿಗೋದು ನನಗಂತೂ. ಈಗೇನು ಮಾಡೋದು ಅಂತನೇ ಗೊತ್ತಾಗ್ತಿಲ್ಲ ನನಗಂತೂ. ಈಗ ಊರೋಗು ಕಾಡು ಬಾ ಅಂತ ಐತೆ. ಏನು ಮಾಡೋದಪ್ಪ? ಓ ಬೀಗ್ರೆ, ನೀವು ಇಲ್ಲಿದ್ದೀರಾ ಅಂತ ಹೇಳ್ಬಿಟ್ಟು ಈಗ ಗೊತ್ತಾಯ್ತು ನಮಗೆ. ಗೊತ್ತೇ ಇರಲಿಲ್ಲ ನಮ್ಗಂತೂ ನೀವು ಇಲ್ಲಿದ್ದೀರಾ ಅಂತ ಹೇಳ್ಬಿಟ್ಟು. ನಾವು ಬೀಗ್ರಾಗಬೇಕು. ನಿಮ್ಮ ಮಗಂಗೆ ಹೆಣ್ಣು ಕೊಟ್ಟಿದ್ದೀವಲ್ಲ ನಾವೇನೇನಿಯ. ಓಹೋ, ವಿಷಯ ಕೇಳ್ಪಟ್ಟೆ. ನನ್ನ ಮಗ ಲವ್ ಮಾಡಿದ್ದ, ಮಗನೂ ಇತ್ತು. ಆಮೇಲೆ ನಾನು ಎಂಡ್ರಿಗೆ ಚೆನ್ನಾಗಿ ಬೆಂಡೆದ್ ಸುದ್ರಿ ಪೊಲೀಸ್ನವ್ರ ಕೈಗೆ ಅಂತ ಹೇಳಿದ್ರಲ್ಲ, ನೀವೇನೇನಾ? ಅಯ್ಯೋ, ನಾವು ಬೇಕು ಅಂತ ಬೆಂಡ್ ಎತ್ತಲಿಲ್ಲ ನಾವು. ಅದು ಏನು ಅಂದ್ರೆ ಅದು ಅವರು ಕೊಟ್ಟು ಮಾತು ತಪ್ಪಿಟ್ರು. ಅದಕ್ಕೇನೆ ಬೇಕಂತಾನೆ ನಾವೇನೇ ಪೊಲೀಸರ್ಗೆ ಇದು ಮಾಡಿ ಹಂಗೆ ಮಾಡಿಸಿದ್ದು. ನೀವೇನು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ ನೋಡಿ. ನೀವು ಇಲ್ಲಿದ್ದೀರಾ ಅಂತ ಹೇಳ್ಬಿಟ್ಟು ಈಗ ನಮಗೆ ಗೊತ್ತಾಯ್ತು. ಅದಕ್ಕೇನೆ ಬಂದ್ವಿ. ನನ್ನ ಮಗಳು ಅಲ್ಲಿ ಹೆಂಗವಳೋ ಏನು ಕತೆನೋ ಗೊತ್ತಿಲ್ಲ. ನೀವು ಕಾಶಿ ಯಾತ್ರೆಗೆಲ್ಲ ಓದ್ತೀರಾ ಅಂತ ಹೇಳ್ಬಿಟ್ಟು ಕೇಳ್ಪಟ್ಟೆ ನೋಡಿ. ಈಗ ಇಲ್ಲಿ ತನಕ ಬಂದಿದ್ದೀರಾ. ನೀವು ಬಂದಿರೋದು ಕೇಳನೆ ಓಡ್ ಬಂದಿದ್ದೀನಿ ನಾನು ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಬನ್ನಿ ಮನೆಗೆ ಒಬ್ಬಿಟ್ಟೆಲ್ಲ ಮಾಡಕ್ಕೆ ರೆಡಿ ಮಾಡ್ಬಿಟ್ಟು ಬಂದೀವ್ನಿ. ಎಲ್ಲ ಮಾಡ್ತಾವ್ರ ಒಬ್ಬಿಟ. ನೀವು ಒಬ್ಬಿಟ್ಟು ಊಟ ತಿನ್ಕೊಂಡು ನೀಯ ಹೋಗ್ಬೇಕು. ನಾನಂತೂ ಕಳ್ಸಕ್ಕಿಲ್ಲ. ಹಂಗೇನಿಯ ನಿಮ್ಮ ಮೊಮ್ಮಗ ವಿಹಾನು ಅವ್ನು ನಮ್ಮ ಮನೆಗೆ ನೀ ಅವನೇ. ಅವನಿಗೂ ನಿಮ್ಮ ಪರಿಚಯ ಮಾಡಿಸ್ಕೊಡ್ಬೇಕು, ಎಲ್ಲನೂ ಮಾಡಬೇಕು. ಬನ್ನಿ ಹೋಗೋಣ ಬನ್ನಿ. ಅಯ್ಯೋ ಅಯ್ಯೋ, ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ ನನ್ನ ಎಂಡ್ರಿಗೆ ನೀವು ಗ್ರಾಚಾರ ಬಿಡಿಸ್ಬಿಟ್ಟು ಗಾಳಿ ಬಿಡಿಸ್ಬಿಟ್ಟಿದ್ರಲ್ಲ, ಅದಕ್ಕಂತೂ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತೈತೆ. ಇನ್ನೂ ಅವಳಿಗೆ 4 ಬಾರ್ ಸಸಿದ್ರು ನನಗೆ ಏನಾಯ್ತಿರಲಿಲ್ಲ. ನನಗೆ ಎಂಥ ಆನಂದ ಆಯ್ತೈತೆ ಅಂದ್ರೆ ಈಗ ಅಪ್ಪ
ಆ ಬೊಡ್ಡಿ ಬಂಗಾರಿನ ಅಳ್ಳಾಡ್ಸಕ್ಕೂ ಆಯ್ತಾ ಇರಲಿಲ್ಲ ನನಗಂತೂ. ಅಳ್ಳಾಡ್ಸೇ ಬಿಟ್ರಲ್ಲ ನೀವಂತೂ ಮೆಚ್ಕೊಂಡ್ಲೇಬೇಕು ನಿಮ್ಮನ್ನಂತೂ. ಮುಡಿ ಇನ್ನೂ 4 ಪಾರ್ಸಿಸಿದ್ರು ನನ್ನ ಕಡೆಯಿಂದ ನನಗೇನು ಬೇಜಾರಿಲ್ಲ. ಅಲ್ಲ ನೀವು ಎಂಥ ಒಳ್ಳೆ ಜನ. ಇಲ್ಲಿ ಗಂಟ ಬಂದು ಊಟಕ್ಕೆ ಬರ್ರಿ ಅಂತ ಕರಿತಾ ಇದ್ರಲ್ಲ, ಬರ್ದೆ ಇನ್ನೇನು ಬಂದೆ ಬರ್ತೀನಿ. ನಡಿ ಬರ್ತೀನಿ. ಹಂಗ ಅನ್ಕಬಿಡಿ ಯಜಮಾನ್ರೆ ಬರ್ರಿ. ಪೊದ್ದಿ ಬ್ಯಾರೆ ತರ ಅಲ್ವೇ ಅಲ್ಲ. ಪೊದ್ದಿ ಅವಳು ಮಗಳು ಹಿಂಗೇನಿಯ ಗುಣ ಸಂಸ್ಕಾರ ಎಲ್ಲ ಕಳಿಸ್ಬಿಟ್ಟು ಬೆಳೆಸವಳಿ. ಅಲ್ಲ ನೀವ ಬಡ್ಡಿ ಬಂಗಾರ ಮುಂಗೆ ಯಾಕೆ ಎದ್ರಕೊಂಡಿರ? ಇಷ್ಟೊಂದು ಆಸ್ತಿ ಪಾಸ್ತಿ ಎಲ್ಲ ನಿಮ್ಮ ಹೆಸರಿನಾಗೆ ಇರ್ಬೇಕಾರೆ ಎದ್ರಕಳ ಅಂತದ್ ಏನೈತಿ ಹೇಳಿ ನಿಮ್ಗೆ? ಧೈರ್ಯವಾಗಿ ಇನ್ನೂ ಎದುರಿಸ್ಬೇಕು ನೀವು. ಮನಿಯಾಳಿ ಊರ್ ಬಜಾರಿ ನಂತಾಗ ಆಸ್ತಿ ಕಿತ್ಕೊಳ್ಳೋಕ್ಕೆ ಭಾಳ ಪ್ರಯತ್ನ ಪಟ್ಬಿಟ್ಲು. ನಾನೇ ನಿನ್ಯ ಅಯ್ಯೋ ಅದು ಇದು ಅಂತ ಏನೇನಾರ ಹೇಳ್ಬಿಟ್ಟು ಹೊಸಿ ಹಂಗೋ ಹಿಂಗೋ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇವ್ನಿ. ಈಗ ನನ್ನ ಹೆಸರ್ನಾಗ ಆಸ್ತಿ ಇರೋದಕ್ಕೆ ಇನ್ನೂ ನಾನು ಬದುಕಿವ್ನಿ. ನನ್ನ ಹೆಸರ್ನಾಗ ಗಾನಿ ಆಸ್ತಿ ಪಾಸ್ತಿ ಇಲ್ಲ ಅಂತ ಹೇಳಿದ್ರೆ ಇಷ್ಟೊತ್ತಿಗಾಗಲೇ ನನ್ನನ್ನು ಓಡ್ ಕಳಿಸ್ಬಿಟ್ಟಿರೋಳು. ಆಸ್ತಿ ಇರೋದಕ್ಕನ್ನ ಉಳ್ಕೊಂಡಿದ್ದೀನಿ, ಇವಾಗ ಬರ್ಕೊಡ್ತೀನಿ ನಾಳೆಗೆ ಬರ್ಕೊಡ್ತೀನಿ ಅಂತ ಹೇಳಿ ಕಾಯ್ತಾ ಇವ್ನಿ. ಈಗೂ ಮನಗೋದ್ರೆ ಆಸ್ತಿ ಬರ್ಕೊಡು ಅಂತ ಕುಂತ್ಕೋತಾಳೆ ಅಂತ ನನಗೆ ಗೊತ್ತು. ಅದಕ್ಕೆ ಆ ದೇವಸ್ಥಾನ ಈ ದೇವಸ್ಥಾನ ಅಲ್ಲಿ ಇಲ್ಲಿ ಅಂತ ಹೇಳ್ಬಿಟ್ಟು ಕಾಲ ಹಾಕೊಂಡು ಹಂಗೋನು ಜೀವನ ಮಾಡ್ಕೊಂಡಿವ್ನಿ. ಏನೋ ನೀವು ಒಳ್ಳೆರು ಅಂತ ಕಾಣಿಸ್ತದೆ. ಆ ಹೆಣ್ಮಗಿಗೆ ಇನ್ನೂ ಏನೇನಲ್ಲಿ ಕಷ್ಟ ಕೊಡ್ತಾವಳೋ ಏನೋ ನಾ ಕಾಣೆ. ಆದ್ರೂ ನನ್ನ ಸೊಸೆ ನೋಡಬೇಕು ಅಂತ ನನಗೂ ಆಸೆ. ಇವತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಅಷ್ಟಾಗಿ ನೀವೇ ಬಂದ್ಬಿಟ್ರಲ್ಲ. ನೋಡಿ ರತ್ತಾಗಿ ನಿಮ್ಮ ಅಂತಾಗ ಬಂದ್ಬಿಟ್ಟು ಆಮೇಕಿಂದ ಹೋಯ್ತೀನಿ ಹೆಂಗೋ ಊರಾಗೆ. ಇನ್ನೇನು ಮಾಡೋಕ್ಕಾಯ್ತದೆ? ಆಸ್ತಿ ಅಂತ ಹೇಳ್ಬಿಟ್ಟು ಇನ್ನು ಬರ್ಕೊಡ್ಲೇಬೇಕಾಯ್ತದೆ. ಹೋಗಿ ಏನೋ ಒಂದು ಮಾಡ್ತೀನಿ ಅತ್ತಾಗೆ. ಇನ್ನಿಬ್ರು ಮಕ್ಳಿಗೂ ಮೋಸ ಮಾಡೋಂಗಿಲ್ಲ ಅಲ್ವಾ? ಬುದ್ಧಿ ಇದೇ ಚಾನ್ಸು, ಚೆನ್ನಾಗಿ ಉಪಯೋಗಿಸ್ಕೋಬೇಕು ನೀನು. ನಿನ್ನ ಮಗಳು ಬೀದಿಗೆ ಬರಬಾರ್ದು ಅಂದರೆ ಈ ವಯ್ಯೋನ ಹೆಂಗನ ಮಾಡಿ ಮೇಂಟೈನ್ ಮಾಡಿ ಆಸ್ತಿ ಎಲ್ಲ ನಿನ್ನ ಮಗಳ ಹೆಸ್ರಿಗೂ ಬರೋಂಗೆ ಮಾಡಲೇಬೇಕು. ಇಲ್ಲ ಅಂದರೆ ಬಂಗಾರ ಮುನ್ ಕೈಯಾಗೆ ಬದುಕಕ್ಕಾಗಲ್ಲ. ನರಳಿ ನಿನ್ನ ಮಗಳು ನರಕ ನೋಡ್ಬಿಡ್ತಾಳೆ ಅಷ್ಟೇ ನೀನೆ. ನೋಡಿ ಆಸ್ತಿ ಪಾಸ್ತಿ ಅದೆಲ್ಲ ಏನಕ್ಕೆ? ಅದೆಲ್ಲನೂ ಹಣೆಗೆ ಎಷ್ಟು ಬರ್ದಿದ್ರೆ ಅಷ್ಟೇ ಹಿಂಗೆ ನಮ್ಮ ಪಾಲಕ್ಕೆ ಸಿಗೋದು. ನೋಡಿ ಆಸ್ತಿ ಪಾಸ್ತಿ ಅದೆಲ್ಲ ಅವಶ್ಯಕತೆ ಇಲ್ಲ. ನನ್ನ ಮಗಳು ನಿಮ್ಮ ಮನೆಯಾಗೆ ಖುಷಿಯಾಗಿದ್ಬಿಟ್ಟು ನೆಮ್ಮದಿಯಾಗಿದ್ಬಿಟ್ರೆ ಅಷ್ಟೇ ಸಾಕು. ನೋಡಿ ನೀವು ನಮ್ಮ ಬೀಗರು ಅಂತ ಗೊತ್ತಾಯಿತು. ನಿಮಗೆ ನಾನು ಉಪಚಾರ ಮಾಡಿಬಿಟ್ಟು ನಿಮಗೆ ನಾನು ನೋಡ್ಕೊಳ್ಳಿಲ್ಲ ಅಂತಂದರೆ ಇನ್ನು ಯಾರು ನೋಡ್ಕೊಳ್ಳಿ ಹೇಳಿ? ನನ್ನ ಮಗಳು ನಿಮ್ಮ ಮನೆಗೆ ಅವಳೆ. ನನ್ನ ಮಗಳು ಅಲ್ಲಿ ಸುಖವಾಗಿರಬೇಕು ಅಂದರೆ ನೀವು ಇಲ್ಲಿ ಬಂದವ್ರು ಸುಖವಾಗಿರ್ಬೇಕಲ್ವೇ? ಬನ್ನಿ ಒಂದಿನ 2 ದಿನ ನಮ್ಮ ಮನೆಯಾಗೆ ನೀ ಇದ್ಬಿಟ್ಟು ಸುಧಾರಿಸ್ಕೊಬಿಟ್ಟು ಹಂಗೆ ನಿಧಾನಕ್ಕೆ ಬೇಕಾರೆ ಗಾಡಿನಾಗ ನನ್ನ ಗಂಡನೋ ಯಾರನ್ನ ಬಿಟ್ಬಿಟ್ಟು ಬರ್ತಾರೆ. ನೀವು ಒಳ್ಳಿಗೆ ಆರಾಮಾಗಿ ಹೋಗಿವ್ರಂತೆ, ಎಂಥ ತೊಂದರೆನೂ ಇಲ್ಲ. ಸರಿನಾ? ಬನ್ನಿ. ಮನೆಗೆಲ್ಲ ಘಮ ಘಮ ಅಂತ ಗಮನಿಸ್ತಾವ್ರ ಆಗ್ಲೇನೇನೆ ಅಡುಗೆನ. ನಡೀರಿ. ಬುದ್ಧಿ ಒಳ್ಳೆ ಚಾನ್ಸ್ ಬುದ್ಧಿ ಇದು. 2 ದಿನ ಇರಿಸ್ಕೊಬಿಡು. 2 ದಿನ ಇರಿಸ್ಕೊಬಿಟ್ಟು ಇಲ್ಲಿ ಆಸ್ತಿ ಪತ್ರ ಎಲ್ಲ ಬರ್ಕೊಡಂಗೆ ಮಾಡ್ಬಿಡ್ಬೇಕು ನೀನಂತೂ. ಹಂಗೆ ಅಡುಗೆ ಮಾಡಾಕ್ಬೇಕು. ನೋಡಿ ನಾನು ಬರ್ತೀನಿ. ನೀನು ನಂಗೆ ಯೋಸೆಲ್ಲ ಸಹಾಯ ಮಾಡಿದ್ಯಾ, ನಾನು ನಿಂಗೊಂದು ಈ ಸಲ ಸಹಾಯ ಮಾಡಲಿಲ್ಲ ಅಂತಂದರೆ ಹೆಂಗೆ ಹೇಳು? ನೋಡಿ ಸರ್ನ, ನಿನ್ನ ಮಗ ಎಲ್ಲೋದ್ನಿ? ನಿನ್ನ ಮಗ ಊರಿಗೆ ಬರ್ತೀನಿ ಅಂತ ಹೇಳ್ತಿದ್ನಲ್ಲ, ಇನ್ನು ನಿನ್ನ ಮಗ ಬರಲಿಲ್ವೇನೋ? ನಿನ್ನ ಮಗ ಮಗಳು ಇಬ್ರು? ಅಯ್ಯೋ ಏನನ್ನ ಮಾಡ್ಕೊಂಡಿಪ್ಪ. ನನ್ನ ಮಗ ಅಪ್ಪ ಪೋಲಿ, ಅವನನ್ನು ಕಟ್ಕೊಂಡು ನನಗೇನಾಗಬೇಕು? ಮೊದಲು ಪಾಪ ನಿನ್ನ ಮಗಳು ಅಷ್ಟೊಳ್ಳೆಳು. ನಿನ್ನ ಮಗಳು ಸಂಸಾರ ಸೊರೋಗ್ಬಿಟ್ರೆ ಸಾಕು. ಆಮೇಲೆ ನಮ್ಮನೆ ಸಂಸಾರ ಇದ್ದಿದ್ದೆ ಅಲ್ವಾ? ಊರು ಬಾಗ್ಲಾಗೈತೆ ನಮ್ಮನೆ ಸಂಸಾರ, ತಲೆನೇ ಕೆಡ್ಸ್ಕೊಳಂಗಿಲ್ಲ. ನೋಡಿ. ಎಂಥ ಒಳ್ಳೆ ನಯ ವಿನಯ, ಎಂಥ ಜನ. ನನ್ನ ಹೆಂಡತಿ ಬುದ್ಧಿ ಕಲ್ಸೋಕ್ಕೆ ಇವ್ರಿಗಿನ್ನ ಒಳ್ಳೆ ಜನ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಇವ್ರೇನಿಯ ಬಹಳ ಒಳ್ಳೆ ಇರುವಂತ ಹೇಳಿದ್ರೆ ಇವ್ರ ಮೂಲಕನೇ ನಾನು ಹೆಂಡತಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು. ಇನ್ನೇನು ಬಿಡು, ಪಾಪ ಊಟ ಕರೆದವ್ರೆ ಘಮ 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 ಅಂತ ಹೇಳ್ಬಿಟ್ಟು ನನಗೂ ತಿಂದು ಎಷ್ಟು ದಿನ ಆಗೋಗ್ಬಿಟ್ಟೈತೆ, ಹೊಟ್ಟೆ ಎಲ್ಲ ಇಟ್ಕೊಬಿಟ್ಟೈತೆ. ಚೆನ್ನಾಗಿ ಹೊಟ್ಟೆ ತುಂಬ ಬಾರಿಸ್ಬಿಟ್ಟು ಆಮೇಕಿಂದ ಮುಂದಿಂದ ಏನೋ ನೋಡೋಣ ಬಿಡು.